ಈ ಪ್ರತಾಪ್ ಸಿಂಹ ತಮ್ಮನ್ನು ತಾವು ದೊಡ್ಡ ನ್ಯಾಷನಲ್ ಲೀಡರ್ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಅವರೇನು ನ್ಯಾಷನಲ್ ಲೀಡರ್ ಏನ್ರಿ? ನ್ಯಾಷನಲ್ ಲೀಡರ್ ಅವರು ಟಾರ್ಗೆಟ್ ಮಾಡ್ಬಿಡೋಕ್ಕೆ ನಮ್ಮ ತಂದೆ ಇಲ್ಲ. ನಮ್ಮ ತಂದೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ನಮ್ಮ ತಂದೆಯನ್ನು ಟಾರ್ಗೆಟ್ ಮಾಡಿದವರನ್ನೇ ನಮ್ಮ ತಂದೆ ಬಿಟ್ಟುಬಿಟ್ಟಿದ್ದಾರೆ. ಆ ಥರದ ರಾಜಕಾರಣ ನಮ್ಮ ತಂದೆ ಯಾವತ್ತೂ ಮಾಡಿಲ್ಲ ಸಿದ್ದರಾಮಯ್ಯ ಅವರು ಅಂಥೇಳಿ ಸಂಸದ ಪ್ರತಾಪ ಸಿಂಹ ವಿರುದ್ಧವಾಗಿ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಈ ಪ್ರತಾಪ್ ಸಿಂಹ ಏನು ದೊಡ್ಡ ನ್ಯಾಷನಲ್ ಲೀಡರ ಟಾರ್ಗೆಟ್ ಮಾಡ್ಬಿಡೋಕ್ಕೆ? ನಮ್ಮ ತಂದೆ ವಿರುದ್ಧ ಮಾತನಾಡಿದವ್ರನ್ನೇ ಟಾರ್ಗೆಟ್ ಮಾಡಿದವ್ರನ್ನೇ ನಮ್ಮಪ್ಪ ಯಾವತ್ತೂ ರಾಜಕೀಯವಾಗಿ ಆ ಥರ ಟ್ರೀಟೇ ಮಾಡಿಲ್ಲ ಅವರನ್ನು. ಅಂಥದ್ರಲ್ಲಿ ಪ್ರತಾಪ್ ಸಿಂಹ ಯಾರು? ಹೂ ಈಸ್ ಹಿ? ನಮ್ಮ ತಂದೆ ಯಾವತ್ತೂ ಟಾರ್ಗೆಟ್ ರಾಜಕಾರಣವನ್ನೇ ಮಾಡಿಲ್ಲ. ತಮಗೆ ಅನ್ಯಾಯ ಮಾಡಿದವರ ವಿರುದ್ಧನೇ ರಾಜಕಾರಣ ಮಾಡಿದಂಥವ್ರು ಅಲ್ಲವೇ ಅಲ್ಲ ನಮ್ಮ ತಂದೆ. ಹಾಗೆ ಈ ಪ್ರತಾಪ್ ಸಿಂಹನ ಮೇಲೆ ನಮ್ಮೊಬ್ಬ ರಾಜಕಾರಣ ಮಾಡಬೇಕೇನ್ರಿ? ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅವರ ತಮ್ಮ ತಪ್ಪು ಮಾಡಿದ್ದಾರೆ. ಪ್ರತಾಪ್ ಸಿಂಹನ ತಮ್ಮ ತಪ್ಪು ಮಾಡಿದ್ದಾರೆ, ಮರ ಕಡಿದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಕೇಸ್ ಆಗಿದೆ. ಕೇಸೇ ಹಾಕಬಾರ್ದ? ಹಾಗಾದರೆ ಏನು ತಪ್ಪಾದರೂ ಕೇಸೇ ಹಾಕಬಾರ್ದೇನ್ರಿ? ಯಾರೂ ಕೇಸ್ ಹಾಕ್ಬಿಟ್ರೆ ಸಾಕು, ಅದಕ್ಕೊಂದು ಬಣ್ಣನ. ಇಲ್ಲಿ ನನ್ನ ರಾಜಕೀಯ ಪ್ರಶ್ನೆ ಏನ್ರಿ ಬಂತು ಅಂತ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅವ್ರೇನು ಟಾರ್ಗೆಟ್ ಮಾಡಕ್ಕೆ ಅವ್ರೇನು ದೊಡ್ಡ ನ್ಯಾಷನಲ್ ಲೀಡರಾ? ತಮ್ಮನ್ನು ತಾವೇ ದೊಡ್ಡ ನ್ಯಾಷನಲ್ ಲೀಡರ್ ಅಂತ ಭ್ರಮೆ ಪಡ್ಕೊಳ್ತಿದ್ದಾರೆ ಅನ್ಸುತ್ತೆ ಅಷ್ಟೇ. ತಂದೆಯವರು 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬರ ಮೇಲೆ ಈ ರೀತಿ ಹಾಗೆ ಸಾಧಿಸಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಎಷ್ಟೊಂದು ಅನ್ಯಾಯ ಮಾಡಿರುವಂಥ ರಾಜಕಾರಣಿಗಳ ಮೇಲೆ ಅವ್ರು ಆ ರೀತಿ ಹಾಗೆ ಸಾಧಿಸಿಲ್ಲ. ಅಂಥದ್ರಲ್ಲಿ ಈ ಪ್ರತಾಪ್ ಸಿಂಹ ಅವ್ರ ಮೇಲೆ ಯಾಕೆ ಆ ರೀತಿ ಮಾಡೋಕ್ಕೆ ಹೋಗ್ತಾರೆ? ಸೊ ತಮ್ಮ ಏನೋ ತಪ್ಪು ಮಾಡಿದ್ದಾರೆ ಅಂತ ಅನಿಸಿದೆ, ಅದಕ್ಕೋಸ್ಕರ ಕಾನೂನು ಕ್ರಮ ತೆಗೆದುಕೊಂಡಿದೆ ಅಷ್ಟೇ. ಸೊ ಹಾಗಾಗಿ ಅವ್ರು ಮಾಡಿರೋ ತಪ್ಪನ್ನು ತಪ್ಪು ಅಲ್ಲ ಅಂತ ಅವ್ರು ಮಾಡೋ ತಪ್ಪಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಅವರು ಆರೋಪ ಹೊರಿಸ್ತಾ ಇದ್ದಾರೆ ಅಷ್ಟೇ. ನನ್ನ ರಾಜಕೀಯ ಸುಭದ್ರತೆ, ಅದರಿಂದ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ನನ್ನ ರಾಜಕೀಯ ಸುಭದ್ರತೆ ಹೆಂಗಾಗುತ್ತೆ? ತಮ್ಮ ಸ್ವಂತ ರಾಜಕೀಯದ ವಿಷಯ ಬಂದಾಗಲೇ ತಂದೆಯವರು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಆ ರೀತಿ ಸುಳ್ಳು ಆರೋಪ ಮಾಡೋದಾಗಲಿ, ಸುಳ್ಳು ಪ್ರಕರಣಗಳನ್ನು ದಾಖಲೆ ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ 45 ವರ್ಷಗಳಲ್ಲಿ. ಇವಾಗ ಯಾಕೆ ಮಾಡಕ್ಕೆ ಹೋಗ್ತಾರೆ? ಸೊ ಹಾಗಾಗಿ ಸಿದ್ದರಾಮಯ್ಯ ಬಗ್ಗೆ ಗೊತ್ತಿರೋರು ಎಲ್ರಿಗೂ ಗೊತ್ತಿದೆ, ಅವ್ರು ಯಾವತ್ತೂ ಅಂತ ರಾಜಕಾರಣ ಮಾಡಲ್ಲ ಅಂತ. ಸೊ ಹಾಗಾಗಿ ಇವರು ಸುಮ್ಮನೆ ತಮ್ಮ ಮೈಲೇಜ್ ತಗೊಳ್ಳೋದಕ್ಕೆ ತಂದೆಯವ್ರನ್ನ ಅಟ್ಯಾಕ್ ಮಾಡ್ತಾರೆ.